ಚರ್ಚಿಸಲು ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿತ್ತು. ಚಾಮರಾಜನಗರದ ಡಿಸಿ ಕಚೇರಿಯಲ್ಲಿ ನಡೆದಿದ್ದ ಸಭೆಯಲ್ಲಿ ಅರಣ್ಯ ಸಚಿವರು ಸೇರಿದಂತೆ ರೈತ ಮುಖಂಡರು ಕೂಡ ಭಾಗಿಯಾಗಿದ್ದರು. ಅರಣ್ಯದಲ್ಲಿ ಹೆಚ್ಚಾಗ್ತಿರುವ ಅಕ್ರಮ ರೆಸಾರ್ಟ್ಗಳ ಬಗ್ಗೆ ಕಿಡಿಕಾರಿದ ಸ್ಥಳೀಯರು ಇದನ್ನೆಲ್ಲ ನೋಡ್ತಿದ್ರೆ ವೀರಪ್ಪನ್ ಬದುಕಬೇಕಿತ್ತು ಅಂತ ಆಕ್ರೋಶ ಹೊರಹಾಕಿದ್ರು. ಅರಣ್ಯ ಸಚಿವರ ರಾಜೀನಾಮೆಗೂ ಆಗ್ರಹಿಸಿದ್ರು. ನಿಜಕ್ಕೂ ವೀರಪ್ಪನ್ ಇರಬೇಕಾಗಿತ್ತು ಪರಿಸ್ಥಿತಿ. ವೀರಪ್ಪನ್ ಇದ್ರೆ ಕಾಡು ನಾಶನ ಆಗುತ್ತಿಲ್ಲ, ಅವನ ಬೈದಲ್ಲಿ ಯಾರು ಜಗಳ ಹೋಗ್ತಿರಲಿಲ್ಲ. ವೀರಪ್ಪನ್ ನಿಜವಾಗೂ ಬದುಕಿದ್ರೆ ಇವತ್ತು ಪರಿಸ್ಥಿತಿಯಲ್ಲಿ ಕಾಡಂದಿಗಳಲ್ಲ ಯಾರೂ ಕೂಡ ಹೋಗ್ತಿರ್ಲಿಲ್ಲ. ಇವತ್ತು ಪ್ರಾಣ ಹಾನಿ ಕಾಡಿನಲ್ಲಿ ಪ್ರಾಣಿಗಳು ಹೊರಗಡೆ ಬರ್ತಿರ್ಲಿಲ್ಲ. ಮುಂಬರುವಂತಹ ನಿರ್ಮಾಣಗಳಲ್ಲಿ ಏನೀಗ ಪ್ರಾಣಿಗಳ ಸಂತತಿ ಜಾಸ್ತಿ ಆಗ್ತಾ ಇದೆ, ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನು ತಡೆಗಟ್ಟಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅವೆಲ್ಲವನ್ನು ಮಾಡುವಂತ ಮತ್ತು ಎಲ್ಲರ ಸಲಹೆಗಳನ್ನು ತೆಗೆದುಕೊಳ್ತವೆ. ಅವೆಲ್ಲ ಸಲಹೆಗಳನ್ನು ಸರ್ಕಾರ ಮಟ್ಟದಲ್ಲಿ ಕ್ರೋಢೀಕರಿಸಿ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳುವಂಥ ವ್ಯವಸ್ಥೆ